ಈದ್ಗಾ ಮೈದಾನದಲ್ಲಿ 1 ಇಂಚು ಭೂಮಿ ಸಹ ಕೊಡೋದಿಲ್ಲ. ಅವರಪ್ಪನ ಮನೆ ಜಾಗ ಅಲ್ಲ ಅದು ಅಂತ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಕೆಇ ಕಾಂತೇಶ್ ಗುಟ್ರು ಹಾಕಿದ್ದಾರೆ. ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತಾಡಿದ ಅವರು ಯಾವುದೇ ಕಾರಣಕ್ಕೂ ಭೂಮಿ ಬಿಟ್ಟುಕೊಡೋದಿಲ್ಲ ಅಂತ ಹೇಳಿದರು. ಜಾಗನ ಅವಾಗ ಉಪಯೋಗಿಸ್ಕೊಂಡು ನಮ್ದೇನು ಅಭ್ಯಂತರ ಇಲ್ಲ ಅಂತ. ಅವ್ರ ಅಪ್ಪನ ಮನೆ ಜಾಸ್ತಿ ಜಾಗ ಅಲ್ಲ ಅದು. ಆ ಜಾಗ ಮುಂದುವರೆದು ಈಗ ಯಾವಾಗ ನಮಾಜ್ ಮಾಡ್ಲಿಕ್ಕೆ ಮಾತ್ರ ನಾವು ನಿಮಗೆ ಅವಕಾಶ ಮಾಡ್ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ನೀವು ಇರ್ಬೇಕು ಅಂತಂದ್ರೆ ಬಾಯಿ ಮುಚ್ಕೊಂಡಿದ್ರೆ ನಾವು ಕೊಟ್ಟಿದ್ದ ಜಾಗ ನಾವು ತಗೊಂಡಿದ್ರೆ ಮಾತ್ರ ನಿಮಗೆ ಮುಂದಿನ ದಿನ ನಮಾಜ್ ಮಾಡ್ಲಿಕ್ಕೆ ನಾವು ಬಿಟ್ಕೊಡ್ತೀವಿ. ಅದನ್ನು ಕೂಡ ನಾವು ಬಿಟ್ಕೊಡೋಲ್ಲ. ಈ ಒಂದು ಪ್ರತಿಭಟನೆ ಮಾಡುವಂತ ಅವಕಾಶ ಮಾಡಿಕೊಟ್ಟಿರೋದು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ. ಮಹಾನಗರ ಪಾಲಿಕೆ ಯಾವುದೋ ಒಬ್ಬ ಅಧಿಕಾರಿ ಅದು ಯಾವ ಆಸೆ ಬಲಿಯಾಗಿದ್ದಾರೆ ಬಿಟ್ಟಿದ್ದಾರೆ ಗೊತ್ತಿಲ್ಲ. ಅಕ್ರಮವಾಗಿ ಖಾತೆ ಮಾಡಿಕೊಟ್ಟಿದ್ದಾರೆ. ಮೊದಲನೇದು ಯಾವ ಅಧಿಕಾರಿ ಅದನ್ನು ಮಾಡಿಕೊಟ್ಟಿದ್ದಾರೆ ಅವ್ರು ಸಸ್ಪೆಂಡ್ ಆಗ್ಬೇಕು, ತಕ್ಷಣ ಸಸ್ಪೆಂಡ್ ಆಗ್ಬೇಕು. ಬೇಲಿ ಹಾಕಿದ್ದನ್ನ ಬ್ಯಾರಿಕೇಡ್ ಹಾಕಿದೆ ಜಿಲ್ಲಾಡಳಿತ. ಜಿಲ್ಲಾಡಳಿತಕ್ಕೆ ನಾನು ಮನವಿ ಮಾಡ್ತೀನಿ, ಇನ್ನು 3 ದಿವಸಕ್ಕೂ 4 ದಿವಸಕ್ಕೂ 5 ದಿವಸಕ್ಕೂ ತೆಗೆದ್ರೆ ನಮಗೂ ತುಂಬಾ ಒಳ್ಳೇದು, ನಮಗೂ ತುಂಬಾ ಒಳ್ಳೇದು. ಶಾಂತವಾಗಿ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ. ನಮ್ ಶಾಂತಿನೇ ನೀವು ದುರುಪಯೋಗ ಪಡಿಸ್ಕೊಂಬೇಡಿ. ನಮಗೂ ಕೂಡ ಹಿಂದೂಗಳ ರಕ್ತನೇ, ಮಹಿಳೆಯ ರಕ್ತ ಕುಡಿತಾ ಇದೆ. ಯಾವಾಗ ಬೇಲಿ ಹೊಡಿತೀವೋ ಬ್ಯಾರಿಕೇಡ್ ಹೊಡಿತೀವೋ ಗೊತ್ತಿಲ್ಲ. ಬ್ಯಾರಿಕೇಡ್ ಹೊಡೆಯುತ್ತ ಪ್ರಶ್ನೆ ನನಗೆ ತರಬೇಡಿ. ಆದಷ್ಟು ಬೇಗ ಬ್ಯಾರಿಕೇಡ್ ತೆಗಿಬೇಕು. ತೆಗಿಲಿಲ್ಲ ಅಂತಂದ್ರೆ ನಮ್ಗೆ ಯಾವ ರೀತಿ ಒಳಗಡೆ ಕುತ್ಕೊಳ್ಬೇಕು ಅನ್ನೋದು ಕೂಡ ನಮಗೆ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳೋ ಸಂದರ್ಭ ನಾನು ಕೂಡ ಹೇಳಕ್ ಬಯಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಈ ಒಂದು ಬ್ಯಾರಿಕೇಡ್ ತೆಗಿಬೇಕು. ತೆಗಿಲ್ಲ ಅಂತ ಆಯ್ತು ಅಂದ್ರೆ ಒಂದು ಉಗ್ರವಾದಂತ ಹೋರಾಟ ಎಲ್ಲಾ ಜನಾಂಗ, ಎಲ್ಲಾ ಹಿಂದೂ ಧರ್ಮದ ಪ್ರತಿಯೊಬ್ಬರು ಕೂಡ ಮನೆ ಮನೆಯಿಂದ ಒಬ್ಬರು ಬರುವಂತ ವ್ಯವಸ್ಥೆ ನಾವು ಮಾಡ್ತೇವೆ. ಬಾಡವರು ತೆಗೆಯೋರ್ಗೂ ಕೂಡ ಬಿಡಲ್ಲ. ಆ ಒಂದು ಜಾಗ ಪ್ರತಿಯೊಬ್ಬ ಹಿಂದೂ, ಪ್ರತಿಯೊಬ್ಬ ನಾಗರಿಕರು ಅಂತ ನಾನು ಇವತ್ತು ಸಂದರ್ಭದಲ್ಲಿ ಹೇಳ್ತಾ ನನಗೆ